ರೇಷ್ಮಾ ಅಂತ. ಸೊ ನಾವು ಅವತ್ತು ಫಸ್ಟ್ ಪ್ರೆಸ್ ಮೀಟಲ್ಲೇ ಮಾತಾಡ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸ್ಪೆಷಲ್ ಅನ್ನೋದಕ್ಕಿಂತನೂ ಎಲ್ರಿಗೂ ಇಷ್ಟ ಆಗುವಂಥದ್ದು ಮತ್ತು ಎಲ್ಲರೂ ಆ ಜಾಗದಲ್ಲಿ ನಿಂತು ಅವ್ರನ್ನ ಅವ್ರು ನೋಡ್ಕೊಬೋದು. ಬಿಕಾಸ್ ಎಲ್ರಿಗೂ ಲೈಫಲ್ಲಿ ಆ ಥರದ ಒಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ನಾವೇನೋ ಒಂದು ಮಾಡಬೇಕು, ಆ ಕನಸು ಕಂಡಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದನ್ನು ದಾಟಿ ನಾವು ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರೋವಂಥ ಸಿನಿಮಾ. ಸೊ ಎಲ್ರಿಗೂ ನೋಡಿದಾಗ ನಿಮ್ಮನ್ನು ನೀವು ಅಥವಾ ನಿಮ್ಮ ಫ್ರೆಂಡ್ನೋ ಅಥವಾ ನಿಮ್ಮ ಯಾರೋ ಒಬ್ರನ್ನ ಅವರು ಕಂಡುಕೊಬೋದು ಇದರಲ್ಲಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಂ ಸರ್. ಸರ್, ಇದರಲ್ಲಿ ನಂದು ಸ್ನೇಹ ಅಂತ ಕ್ಯಾರೆಕ್ಟರು. ಆ ಹುಡುಗಿನೂ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಒಬ್ಬ ಆಟೋ ಡ್ರೈವರ್ನ ಇಷ್ಟಪಟ್ಟಾಗ ಒಂದು ಪ್ಯೂರ್ ಲವ್ ಸ್ಟೋರಿ ಥರ ಸರ್, ಒಂದು ಇನ್ನೋಸೆಂಟ್ ಲವ್ ಸ್ಟೋರಿ. ಇವಾಗ ಮಿಡಲ್ ಕ್ಲಾಸ್ ಲವ್ ಸ್ಟೋರೀಸ್ ಏನಿರುತ್ತೆ, ಇವಾಗ ಒಂದು ಹುಡುಗಿನ ಇಷ್ಟಪಟ್ಟಾಗ ಅವಳಿಗೋಸ್ಕರ ಅವ್ನು ಏನು ಮಾಡೋಕ್ಕೂ ರೆಡಿ ಇರ್ತಾನೆ, ಅವಳ ಕನಸುಗಳನ್ನ ಈಡೇರಿಸೋಕ್ಕೆ. ಸೊ ಆ ಥರದ್ದು ಒಂದು ಲವ್ ಸ್ಟೋರಿ ಸರ್. ಅದು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಬೇಕು ಸರ್. ಸಾಂಗ್ ಬಗ್ಗೆ ಏನೂ ಕೇಳಿಲ್ಲ. ಸಾಂಗ್ ಏನು ಅನಿಸುತ್ತೆ ಸರ್? ಅವ್ರಿಗೆ ಚೆನ್ನಾಗಿದೆ. ಹಾಂ ಸರ್, ಚೆನ್ನಾಗಿದೆ. ಕಮ್ಮಿ ರಾಜು ಅಂತ ಸರ್, ಅವ್ರು ಬರಲಿಲ್ಲ. ಒಬ್ಬ ಶೂಟ್ ಇತ್ತು, ಅವ್ರಿಗೆ ಇನ್ವೈಟ್ ಮಾಡಿದ್ವಿ, ಬರೋಕ್ಕಾಗಲಿಲ್ಲ. ಇವರೇ ಸರ್. ಹಾಂ ಸರ್, ಹೌದು ಸರ್. ಥ್ಯಾಂಕ್ ಯು ಸರ್. ಗುಜರಾತ್ ಸರ್. ಹಾಂ ಸರ್. ಹಾಂ ಸರ್. ಸರ್ 2 days ಮಾಡಿದೆ ಸರ್. ಸರ್ ಅದು ಬೀಚ್ ಅಲ್ಲ ಸರ್, ಅದು ಸಾಲ್ಟ್, ವೈಟ್ ಸಾಲ್ಟ್ ಸರ್. ಅದು ಗುಜರಾತ್ ಸರ್. ಕಚ್ಬುಜ್ ಅಂತ ಒಂದು ಪ್ಲೇಸ್ ಇದೆ ಸರ್. ಅಲ್ಲಿ ಬೆಳಿಗ್ಗೆ ಹೊತ್ತು ನಿಮಗೆ ಸಾಲ್ಟ್ ಸರ್. ಅದು ಸಂಜೆ ಆಗ್ತಾ 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 ಅದು ಕರಗಿ ಸ್ವಲ್ಪ ನೀರು, ಒಂದು ಇಷ್ಟು ಮಾತ್ರ ನೀರು ಬರುತ್ತೆ ಸರ್. ಅದು ಬೀಚ್ ಥರ ನಮ್ಗೆ ಫೀಲ್ ಕೊಡುತ್ತೆ ಸರ್. ಥ್ಯಾಂಕ್ ಯು. ಇನ್ನು ಬೇರೆ ಕಡೆ ಬ್ಯಾಂಗ್ಳೂರು, ಜಾಸ್ತಿ ಬ್ಯಾಂಗ್ಳೂರೇ ಸರ್ ಶೂಟ್ ಮಾಡಿ. ಹಾಂ ಸರ್, ಖಂಡಿತ ಸರ್. ಆ್ಯಕ್ಷನ್ಸ್ ಇದೆ ಸರ್. ಸರ್ 40 days ಆಗ್ತದೆ ಸರ್ ಶೂಟ್ ಮಾಡಿ. 44 days ಶೂಟ್ ಮಾಡಿ. ಅಂದರೆ ಮಾಡ್ತಿದ್ದೀವಿ ಸರ್. ಸರ್ ಸರ್, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲಿ ದೊಡ್ಡ ಮನುಷ್ಯ ಸಮಯದಲ್ಲಿ ನಂದು ಪುಟ್ಟ ಪಾತ್ರ, ಕೆಲವು ನಿಮಿಷದಲ್ಲಿ ಬರ್ತೀನಿ, ಬಟ್ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಖುಷಿ ಇದೆ ಆ ಪಾತ್ರ ಮಾಡೋದಕ್ಕೆ ನನಗೆ. ಸೊ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸಾಂಗಲ್ಲಿ ಇಲ್ಲ. ಸೊ ನಾನು ಯಾವಾಗಲೂ ಸರಿ ರೇಗಿಸ್ತಾ ಇರ್ತೀನಿ, ನನಗೆ ಸಾಂಗ್ ಇಲ್ವಲ್ಲ ಸರ್, ನಿಮಗೆ ಫೈಟ್ ಇದೆ ಮೇಡಮ್ ಅಂತಿರ್ತಾರೆ. ಸೊ ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಆಗ್ತಿದೆ ನನಗೆ. ಲೊಕೇಶನ್ಸ್ ವಾಟ್ ಎವರ್ ನನಗೆ ಇದನ್ನು ನೋಡಿದ್ದು, ಸೊ ಐ ಫೆಲ್ ಸೋ ಹ್ಯಾಪಿ. ಹೇಳ್ತಾ ಇರ್ತಿದ್ರು ಯಾವಾಗಲೂ, ನಾನು ಕಾಂಪ್ರಮೈಸ್ ಆಗಲಿಲ್ಲ ಮೇಡಮ್, ಆಗಿಲ್ಲ ಅಂತ. ಸೊ ಸಾಂಗ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಸೊ ನಿಮ್ಮ ರಿವ್ಯೂ ಎಲ್ಲ ಒಪಿನಿಯನ್ ಬೇಕಾಗಿದೆ. ಸೊ ದಯವಿಟ್ಟು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಫೈಟಿಂಗ್ ಸೀಕ್ವೆನ್ಸಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ. ಇಲ್ಲ ಅವಕಾಶ ಕೊಡಲಿಲ್ಲ ನನಗೆ. ಇಲ್ಲ, ನನಗೋಸ್ಕರ ಅವ್ರು ಹೊಡಿತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಹೇಳಿರೋ ಹಾಗೆ ಟೈಟಲ್ಲು ದೊಡ್ಡ ಮನಸ್ಸಾಗಿದೆ. ಸೊ ಬಜೆಟ್ ದೊಡ್ಡದಾಗಿದೆಯಾ, ಏನು ಕತೆ? ಸೊ ಎಲ್ರಿಗೂ ನಮಸ್ಕಾರ. ದೊಡ್ಡ ಮನುಷ್ಯ ದೊಡ್ಡದಾಗಿದೆ, ಒಳಗಡೆ ಕಂಟೆಂಟು ತುಂಬ ದೊಡ್ಡದಾಗಿದೆ. ಬಡ್ಜೆಟು ಕತೆಗೆ ಏನು ಬೇಕೋ ಅದಕ್ಕೆ ಡೀಟೇಲಾಗಿ ಏನೇನು ಬೇಕೋ ಅದನ್ನ ನೀಟಾಗಿ ಮಾಡಿದ್ದೀವಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಬಿಗಿನಿಂಗಿಂದ ಇಂದ ಇಟ್ಕೊಂಡು Z ರಿಲೀಸ್ ಮಾಡಿ ಅದನ್ನು ನೆಕ್ಸ್ಟು ಲೆವೆಲ್ ತೊಗೊಂಡೋಗೋದು, ಪ್ರತಿಯೊಂದು ಹಂತ ಅದರದ್ದೇ ಆದ ಶ್ರಮನೂ ಕೇಳುತ್ತೆ, ದುಡ್ಡು ಕೇಳುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಟೀಮು ತುಂಬ ಏನೇನು ಬೇಕೋ ಅದನ್ನ ಇಟ್ಕೊಂಡು ಮಾಡಿದ್ದೀವಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಇನ್ನು June 19th ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಅಂತ ನೀವೆಲ್ಲರೂ ಹಿಂದೆ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ.